ಇವತ್ತು ಶ್ರೀಕೃಷ್ಣ ದಿವ್ಯ ಜ್ಞಾನವನ್ನು ಪಡೆದವನು ಶಾಶ್ವತವಾಗಿ ಏನನ್ನು ಪಡೆಯುತ್ತಾನೆ ಎಂದು ಶ್ರೀಕೃಷ್ಣ ಹೇಳ್ತಿದ್ದಾರೆ. ಕೇಳೋಣ ಬನ್ನಿ. ಕೃಷ್ಣಂ ಒಂದೇ ಜಗದ್ಗುರು. ಡೇ 200 ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 39. ಶ್ರೀ ಭಗವಾನ್ ಉವಾಚ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿ ಮಚಿರೇಣ ದಿಗಚ್ಚತಿ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯ ಬಯಸುವ ಮನುಷ್ಯನು ಮೊದಲು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನವನ್ನು ಪಡೆದ ಮನುಷ್ಯನು ಶೀಘ್ರವಾಗಿ ಮತ್ತು ಶಾಶ್ವತವಾಗಿ ಶಾಂತಿಯನ್ನು ಪಡೆಯುತ್ತಾನೆ. ಆಧ್ಯಾತ್ಮಿಕ ಜ್ಞಾನ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀನೇ ನಡೆಸಿರೋದು ದೇವರೇ, ನಿನ್ನಿಂದಲೇ ನಾನು ನಡೀತಾ ಇರೋದು, ನಾನು ಏನೇ ಮಾಡಿದ್ರು ಅದು ನಿನಗೆ ಅಂತ ಸಮರ್ಪಣೆ ಭಾವದಿಂದ ಇರ್ತಾರಲ್ಲ, ಅದೇ ಆಧ್ಯಾತ್ಮಿಕ ಜ್ಞಾನ. ಇವತ್ತು ಶನಿವಾರ ಆಗಿದ್ದರಿಂದ ಫಸ್ಟ್ ನಾನು ಕೆಲ್ಸಕ್ಕೆ ಹೋಗಿದ್ದು ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋದೆ ಮೈಸೂರಲ್ಲೆಲ್ಲ ಕಲೆಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ಆಮೇಲೆ ವರ್ಕೌಟ್ ಮಾಡಿ ಸ್ವಲ್ಪ ಬಾಡಿ ಫೋಸ್ ಮಾಡಿ ಆಮೇಲೆ ಊಟ ಮಾಡಿ ಮಲ್ಕೊಂಡೆ. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ಬಾಯ್.